ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರ ಏನು ಗೊತ್ತಾ, ತುಂಬ ಜನ ಸಬ್ಸ್ಕ್ರೈಬರ್ಸ್ ನಾನು ಕೇಳ್ತಾ ಇದ್ರು 1 kg ಚಿಕನ್ನ ಯೂಸ್ ಮಾಡಿಕೊಂಡು ಕೋಳಿ ಸಾರು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸಿ ಅಂದ್ಬಿಟ್ಟು. ಸೊ ತುಂಬ ಜನ ಕೇಳ್ತಿರೋದಕ್ಕೆ ಯಾವ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಗಮನ ಇಟ್ಟು ನೋಡಿ, ಲಾಸ್ಟ್ವರೆಗೂ ವಿಡಿಯೋನ ನೋಡೋದನ್ನು ಮರಿಬೇಡಿ. ಪ್ರತಿಯೊಂದನ್ನು ಸಹ ಅಳತೆಗಳ ಸಮೇತ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ನಮ್ಮ ಕರ್ನಾಟಕದ ಹಳ್ಳಿ ಸೊಗಡಿನ ನಾಟಿ ಶೈಲಿಯ ಕೋಳಿ ಸಾರು ಯಾವ ರೀತಿ ಮಾಡಬೇಕು ಅನ್ನೋದು ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ. ಸೊ ಹಾಗಾದರೆ ಮತ್ತೆ ಯಾವುದೇ ತಡ ಮಾಡ್ದಿರ ನಡೀರಿ ನೋಡೋಣ ಯಾವ ರೀತಿ ಈ ಒಂದು ಸಾರನ್ನ ಮಾಡೋದು ಅಂತ. ಈಗ ಈ ಒಂದು 1 kg ಕೋಳಿ ಯೂಸ್ ಮಾಡಿಬಿಟ್ಟು ನಾವು ಮಾಡ್ತಕ್ಕಂಥ ಈ ಒಂದು ಕೋಳಿ ಸಾರನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡುವ. ಅದಕ್ಕಾಗಿ ನಾನು ಈ ಒಂದು ಹೆವಿ ಬಾಟಮ್ಡ್ ವೆಸಲ್ನ ಇಲ್ಲಿ ತೊಗೊಂಡಿದ್ದೀನಿ. ನೋಡಿ, ಈ ಅಳತೆನ ನೀವು ನೆನ್ಪಿಟ್ಕೊಳ್ಳಿ. 1 kg ಮಾಂಸದ ನೀವು ಸಾರು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ 150 ml ಎಣ್ಣೆ ತಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ 150 ml ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಚಂದ ಬಿಸಿಯಾಗಿದೆ. ಇದರಲ್ಲಿ ಏನು ಮಾಡೋಣ, 1/4 kg ಅಷ್ಟು ಅಂದರೆ 250 ಗ್ರಾಮ್ ಅಷ್ಟು ಸಣ್ಣಗೆ ಹಚ್ಚಿರ್ತಕ್ಕಂಥ ಈರುಳ್ಳಿಯನ್ನು ಹಾಕೊಳ್ತೇನೆ. ಈಗ ಇದನ್ನ ಚೆನ್ನಾಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಇದನ್ನ ಹುರಿಬೇಕಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಇದರಲ್ಲಿ ಯಾವುದೇ ಹೋಲ್ ಗರಂ ಮಸಾಲಾಸ್ ಅಂತಕ್ಕಂಥದ್ದನ್ನ ಇದರಲ್ಲಿ ನೀವು ಹಾಕಬಾರ್ದು. ಬರೀ ಆನಿಯನ್ಸ್ನ ಮಾತ್ರ ಫ್ರೈ ಮಾಡಬೇಕು. ಈ ಒಂದು ವಿಚಾರನ ನೆನಪಿಟ್ಕೊಳ್ಳಿ. ಸೊ ಈಗ ಈ ಒಂದು ಈರುಳ್ಳಿ ಅಂತಕ್ಕಂಥದ್ದು ಗೋಲ್ಡನ್ ಬ್ರೌನ್ ಆಗೋದಕ್ಕೆ ಅರೌಂಡ್ ಒಂದು 4 ರಿಂದ 5 ನಿಮಿಷ ಬೇಕಾಗುತ್ತೆ. ನೋಡ್ತಿರಲ್ಲ ಸ್ನೇಹಿತರೆ, ಈಗ ಈರುಳ್ಳಿ ಎಲ್ಲ ಹೊಂಬಣ್ಣಕ್ಕೆ ತಿರುಗ್ತಾರೆ, ಅಂದ್ರೆ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಏನ್ ಮಾಡುವ ಅಂತ ಹೇಳಿದ್ರೆ, ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಅಥವಾ ಅರಿಶಿನ, ಅದೇ ರೀತಿ ಒಂದು 100 ಗ್ರಾಮ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಇದಾದ ನಂತರ ಚೆನ್ನಾಗಿ ಕಟ್ ಮಾಡಿ ತೊಳೆದಿರ್ತಕ್ಕಂಥ 1 kg ಅಷ್ಟು ಚಿಕನ್ ಅನ್ನು ಹಾಕೊಳ್ತೇನೆ. ಈಗ ಇದೆಲ್ಲ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಈಗ ಸ್ವಲ್ಪ ಕುಕ್ ಆಗೋವರೆಗೂ ನಾವು ಇದನ್ನ ಕುಕ್ ಮಾಡಬೇಕಾಗುತ್ತೆ. ಇವಾಗ ಈ ಮೀಟ್ ಏನಿದೆ ಅರೌಂಡ್ ಒಂದು 50 to 60% ಇದು ಕುಕ್ ಆಗಿಬಿಡಬೇಕು. 60% ಕುಕ್ ಆಗೋದಕ್ಕೆ ಅರೌಂಡ್ ಇದು 4 ರಿಂದ 5 ನಿಮಿಷಗಳ ಕಾಲ ತಗೊಳುತ್ತೆ. ಅಲ್ಲಿವರೆಗೂ ನಾವು ಇದನ್ನ ಇದೇ ರೀತಿ ಕುಕ್ ಮಾಡೋಣ. ನೋಡಿ ಸ್ನೇಹಿತರೆ, ಈಗ ಒಂದು 4 ನಿಮಿಷಗಳ ಕಾಲ ಈ ಚಿಕನ್ ಚೆನ್ನಾಗಿ ಕುಕ್ ಆಗಿದೆ. ಇದರಲ್ಲಿ ನಾನು ಯಾವುದೇ ಥರದ ನೀರನ್ನು ನಾನು ಹಾಕಿಲ್ಲ. ಈ ಚಿಕನ್ ಏನಿದೆ ಅದರದ್ದೇ ಒಂದು ಜ್ಯೂಸಸ್, ಅದರದ್ದೇ ಒಂದು ಫ್ಯಾಟಲ್ಲಿ ಇದು ಚೆಂದ ಕುಕ್ ಆಗಿದೆ. ಸೊ ಈಗ ಏನು ಮಾಡುವ ಅಂತ ಹೇಳಿದ್ರೆ, ಇದರಲ್ಲಿ ಖಾರನ ಹಾಕಬೇಕಾಗುತ್ತೆ. ಸೊ ಅರೌಂಡ್ ಎಷ್ಟು, ಒಂದು 40 ರಿಂದ 45 ಗ್ರಾಮ್ ಅಷ್ಟು ಖಾರ ಹಾಕೋಬೇಕು. ಇದನ್ನು ನೀವು ಖಾರಕ್ಕೆ ತಗ್ಗಟ್ಟಾಗೆ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತು ಧನಿಯಾ ಪುಡಿ ಒಂದು 60 ಗ್ರಾಮ್ ಅಷ್ಟು ಹಾಕಬೇಕಾಗುತ್ತೆ. ಧನಿಯಾ ಪುಡಿ ಯಾವಾಗಲೂ ಅಷ್ಟೇ ಖಾರದ ಪುಡಿಗಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಸೊ ಈಗ ಇದನ್ನೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ. ಈಗ ಈ ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಈಗ ಒಂದೊಳ್ಳೆ ಕಲರ್ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಸೊ ನೋಡಿ, ಈಗ ಸ್ವಲ್ಪ ಡ್ರೈ ಆಗ್ತಾ ಇದೆ. ಇದಕ್ಕೆ ಏನು ಮಾಡೋಣ, ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ನೀರನ್ನು. 1 kg ಮಾಂಸದಲ್ಲಿ ಇದೊಂದೇ ಅಲ್ಲ, ಮಟನ್ ಮಾಡಿದ್ರು ಸಹ ಇದೇ ರೀತಿ ಮಾಡ್ಕೊಳ್ಳಿ. ಬಟ್ ಮಟನ್ ಮಾಡಿದಾಗ ಏನಾಗುತ್ತೆ, ಮಟನ್ನ ಇನ್ನು ಸ್ವಲ್ಪ ಹೊತ್ತು ಜಾಸ್ತಿ ನೀವು ಕುಕ್ ಮಾಡ್ಕೋಬೇಕು. ಅರೌಂಡ್ ಒಂದು 80% ಮಟನ್ ಕುಕ್ ಆಗೋವರೆಗೂ ಈ ಸ್ಟೇಜ್ವರೆಗೂ ನೀವು ತೊಗೊಂಡ್ಬರ್ಬೇಕಾಗುತ್ತೆ. ಆದರೆ ಇನ್ನು ಮಿಕ್ಕಿರ್ತಕ್ಕಂಥ ಪ್ರೊಸೀಜರ್ ಎಲ್ಲ ಸೇಮ್ ಇರುತ್ತೆ. ನೀವು ನೋಡ್ತಿರ್ಬೋದು, ನಾನೊಂದು 1/4 kg ಅಷ್ಟು ಟೊಮೆಟೊ ತೊಗೊಂಡು ಅದನ್ನು ಚೆನ್ನಾಗಿ ಪ್ಯೂರೆ ಮಾಡಿದ್ದೀನಿ. ಈ ಟೊಮೆಟೊ ಪ್ಯೂರೆನೂ ಸಹ ಈಗ ಹಾಕೊಳ್ತೀನಿ. ಈಗ ಇದನ್ನು ಸಹ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಗ್ರೇವಿ ಅಂತೂ ಪರ್ಫೆಕ್ಟಾಗಿ ಬರೋಕ್ಕೆ ಶುರು ಆಗಿಬಿಟ್ಟಿದೆ. ಸೊ ಇದು ಈಗ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಸೊ ಈಗ ಏನು ಮಾಡೋಣ, ಇವಾಗ ಈ ಟೊಮೆಟೊ ಹಸಿ ವಾಸನೆ ಹೋಗ್ಲಿಕ್ಕೆ ನಾವೇನು ಮಾಡಬೇಕಾಗುತ್ತೆ, ನಾನು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷಗಳ ಕಾಲ, ಅಂದರೆ ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ಮತ್ತೆ ಎಣ್ಣೆ ಎಲ್ಲ ಮೇಲೆ ತೇಲ್ಬೇಕು, ಅಲ್ಲಿವರೆಗೂ ಇದನ್ನು ಕುಕ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ.
ನೋಡಿ ಸ್ನೇಹಿತರೆ, ಈಗ ಒಂದು 3 ನಿಮಿಷದ ಕಾಲ ಆಗಿದೆ. ಈಗ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಇಲ್ಲಿ ಎಣ್ಣೆ ಎಲ್ಲ ಹೇಗೆ ಮೇಲೆ ತೇಲ್ತಾ ಇದೆ ಅಂದ್ಬಿಟ್ಟು. ಸೊ ಈಗೇನಾಗಿದೆ, ಈ ಟೊಮೆಟೊ ಮತ್ತು ಈ ಒಂದು ಪೌಡರ್ಸ್ ಎಲ್ಲ ಪರ್ಫೆಕ್ಟಾಗಿ ಇದು ಕುಕ್ ಆಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ, ಈಗ ಇದಕ್ಕೆ ನಾಟಿ ಶೈಲಿಯ ಒಂದು ಮಸಾಲೆನ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ತಿರ್ಬೋದು, ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ನ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಅರ್ಧ ಹೋಳಿನಷ್ಟು ಕೊಬ್ಬರಿ ತುರಿಯನ್ನು ನಾನು ತಗೊಳ್ತೇನೆ. ಇದರಲ್ಲಿ ಒಂದು 50 ಗ್ರಾಮ್ ಅಷ್ಟು ಹುರುಗಡ್ಲೆ, ಒಂದು 25 ಗ್ರಾಮ್ ಅಷ್ಟು ಗಸಗಸೆ, ಒಂದು ಅರ್ಧ ಕಟ್ಟು ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ. ಈಗ ಇದರಲ್ಲಿ ಒಂದು 4-5 ಲವಂಗ, ಒಂದು 2 ಇಂಚಷ್ಟು ಚಕ್ಕೆಯನ್ನು ಹಾಕೊಳ್ತೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಫೈನ್ ಪೇಸ್ಟ್ ಆಗಿ ಮಾಡಿಕೊಂಡು ಬರುವ. ನೋಡಿ ಈಗ ಈ ಮಸಾಲೆ ಅಂತಕ್ಕಂಥದ್ದು ಸಾಫ್ಟ್ ಆಗಿ ಅರ್ದಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಇದಾಗಿದೆ ಅಂದ್ಬಿಟ್ಟು, ಇಷ್ಟು ಸ್ಮೂತ್ ಅನ್ನೋದಾಗಿ ಇರಬೇಕಿದು. ಸೊ ಈಗ ಏನು ಮಾಡೋಣ, ಇದನ್ನ ಪಕ್ಕಕ್ಕೆ ಇಡುವ. ನಾವಾಗಲೇ ಮಾಡ್ಕೊಂಡಿದ್ವಲ್ಲ ಈ ಮಸಾಲಾ ಪೇಸ್ಟ್ ಅನ್ನು ಇದಕ್ಕೆ ಹಾಕೊಂಡೆ. ನೋಡಿ ಈಗ ಇದರಲ್ಲಿ ಮಿಕ್ಕಿರ್ತಕ್ಕಂಥ ನೀರನ್ನು ಸಹ ನಿಮಗೆ ಹಾಕೊಂಡ್ಬಿಡ್ತೇನೆ. ಹಾಗೆ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಾಗಿದ ತಕ್ಷಣ ಗ್ರೇವಿಯ ಒಂದು ಕನ್ಸಿಸ್ಟೆನ್ಸಿನೇ ಬದಲಾಗ್ಬಿಡುತ್ತೆ. ನೋಡಿ ಇದು ತುಂಬ ಗಟ್ಟಿ ಇದೆ, ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇನ್ನು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ತೀನಿ. ತಣ್ಣೀರಲ್ಲ, ಬಿಸಿ ನೀರು. ಈಗ ಇದನ್ನ ಎಲ್ಲ ಒಮ್ಮೆ ಒಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡುವ. ನೋಡಿ ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಇಲ್ಲಿ ಹರಳುಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರೊಟ್ಟಿಗೆ ನಾನು 1.5 ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರನ್ನು ಹಾಕ್ಕೊಳ್ತೀನಿ. ಈಗ ಇದನ್ನ ಒಮ್ಮೆ ಚಂದ ಮಿಕ್ಸ್ ಮಾಡುವ. ಈ ಟೈಮಲ್ಲಿ ನೀವು ಸೀಸನಿಂಗ್ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಪರ್ಫೆಕ್ಟ್ ಆಗಿರಬೇಕು. ಇನ್ನು ಸ್ವಲ್ಪ ಉಪ್ಪು ಬೇಕಂದ್ರೆ ಹಾಕ್ಕೊಳ್ಳಿ, ಇನ್ನು ಸ್ವಲ್ಪ ಖಾರ ಬೇಕಂದ್ರೆ ಖಾರದ ಪುಡಿನ ನೀವು ಈ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈಗ ಇದು ಪರ್ಫೆಕ್ಟ್ ಆಗಿದೆ. ಇದನ್ನ ಏನು ಮಾಡುವ ಅಂತ ಹೇಳಿದ್ರೆ, ನಾನು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಒಂದು 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಪರ್ಫೆಕ್ಟಾಗಿ ಕುದಿಲಿಕ್ಕೆ ಬಿಟ್ಬಿಡ್ತೇನೆ. ನೋಡಿ ಸ್ನೇಹಿತರೆ, ಈಗ ಒಂದು 3-4 ನಿಮಿಷ ಆಗಿದೆ. ಈಗ ಲಿಡ್ಡನ್ನು ಓಪನ್ ಮಾಡುವ. ಇದ್ರ ಪರಿಮಳ ಅಂತೂ ಒಂದು 3-4 ಮನೆವರೆಗೂ ಬರುತ್ತೀರಿ, ಅಷ್ಟು ಜೋರಾಗಿದೆ ಇದ್ರ ಪರಿಮಳ ಮಾತ್ರ. ನಿಮಗೆ ಬೇಕಾದರೆ ಈ ಸಂದರ್ಭದಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಕಸ್ತೂರಿ ಮೇಥಿಯನ್ನು ಹಾಕೊಳ್ಳಿ, ಅದು ಸಹ ಅದ್ಭುತವಾಗಿರುತ್ತೆ. ಸೊ ನೋಡಿ, ಇಷ್ಟೇ 1 kg ಕೋಳಿ ಮಾಂಸಕ್ಕೆ ಮಾಡ್ತಕ್ಕಂಥ ಕೋಳಿ ಸಾರು, ಅದು ನಾಟಿ ಶೈಲಿಯಲ್ಲಿ. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿದೆ ಇದು ಅಂದ್ಬಿಟ್ಟು, ಎಷ್ಟು ಸುಲಭ ಸಹ ಮಾಡೋದು ಅಂದ್ಬಿಟ್ಟು. ನಾನು ಪ್ರತಿಯೊಂದನ್ನು ಪರ್ಫೆಕ್ಟ್ ಆಗಿರ್ತಕ್ಕಂಥ ಅಳತೆಗಳ ಸಮೇತ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಇದೇ ರೀತಿ ಅಳತೆಗಳ ಸಮೇತ ಇದ್ರ ಥರನೇ ನೀವು ಪರ್ಫೆಕ್ಟಾಗಿ ಮಾಡಿ ನೋಡಿ. ಖಂಡಿತ ಹೇಳ್ತೀನಿ, ಅದ್ಭುತವಾದ ಸಾರು ನೀವು ಮನೇಲಿ ಮಾಡಿದಂಗಾಗುತ್ತೆ. ಹಾಗಾದ್ರೆ ನೋಡಿದ್ರಲ್ಲ ಎಷ್ಟು ಸುಲಭ ಈ ಒಂದು ರೆಸಿಪಿ ಮಾಡೋದು ಅಂದ್ಬಿಟ್ಟು. ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ, ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆನ್. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.